ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ಸ್ಥಳ ನೋಡುವುದಕ್ಕೆ ಹೇಗಿದೆ? ಸಮುದ್ರದ ಒಳಗೆ ನಿಂತು ಮಾತನಾಡುವ ಹಾಗೆ ತೋರುತ್ತಿದೆಯಾ? ಇದು ಆಸ್ಟ್ರೇಲಿಯಾದ ಅಡಲೈಡ್ ಪಟ್ಟಣದಲ್ಲಿರುವಂಥ ಸಮುದ್ರ ತೀರ. ಇಲ್ಲಿ ಜನರು ಈ ರೀತಿ ಸಮುದ್ರದ ಒಳಗೆ ಬಂದು ಆನಂದಿಸುವ ಹಾಗೆ ಒಂದು ಸೇತುವೆಯನ್ನು ನಿರ್ಮಿಸಿದ್ದಾರೆ. ಆದ್ದರಿಂದ ಸ್ವಲ್ಪ ಸಮುದ್ರದೊಳಗೆ ಬರಬಹುದು. ಈ ಸ್ಥಳದಿಂದ ನೋಡುವಾಗ ನಾವು ಸಾಧಾರಣವಾಗಿ ತೀರದಿಂದ ನೋಡುತ್ತೇವೆ, ಆದರೆ ಸ್ವಲ್ಪ ಒಳಗೆ ಬಂದರೆ ಸಮುದ್ರ ಹೇಗಿರುತ್ತದೆ, ಈ ಅಲೆಗಳು ಹೇಗೆ ಬರುತ್ತವೆ ಎಂಬುದನ್ನು ನೋಡಿ ಸವಿಯಬಹುದು. ಸರಿ, ಜೀವಿತದಲ್ಲೂ ಅನೇಕ ಅಲೆಗಳು ಬರುತ್ತಲೇ ಇದೆ. ಕಷ್ಟಗಳ ಮೇಲೆ ಕಷ್ಟಗಳು ಅಂದುಕೊಳ್ಳುತ್ತೀರಾ? ದೇವರು ಈ ವರ್ಷದಲ್ಲಿ ನಿಮಗೆ ವಾಗ್ದಾನ ಮಾಡಿದ್ದಾರಲ್ಲ, ನಾನು ಬಂದು ನಿಮ್ಮನ್ನು ಆಶೀರ್ವದಿಸುವೆನು ಎಂಬುದಾಗಿ ನಾವು ಪ್ರಾರ್ಥಿಸಿ ಆಶೀರ್ವಾದಗಳನ್ನು ಹೊಂದಬೇಕು. ಸತ್ಯ ವೇದದಲ್ಲಿ ಕೀರ್ತನೆಗಳು 90:15 ವಾಕ್ಯದಲ್ಲಿ ಮೋಶೆ ಎಂಬಂತ ದೇವ ಮನುಷ್ಯನ ಪ್ರಾರ್ಥನೆ, ಆ ಪ್ರಾರ್ಥನೆಯಲ್ಲಿ ಒಂದು ಸುಂದರವಾದ ಕಾರ್ಯವನ್ನು ಹೇಳುತ್ತಾನೆ. ದೇವರೇ, ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷ ಪಡಿಸು. ಒಳ್ಳೆ ಒಂದು ಪ್ರಾರ್ಥನೆ ನೋಡಿದ್ದೀರಾ? ದೇವರೇ, ನಾವು ಕೇಡುಗಳನ್ನು ಅನುಭವಿಸಿದೆವು. ಅರಣ್ಯದಲ್ಲಿ ಸಂಚರಿಸುವಾಗ ಅರಣ್ಯ ಮಾರ್ಗ ಸ್ವಲ್ಪ ಕಷ್ಟವಾದಂಥ ಮಾರ್ಗವೇ. ಸಮುದ್ರವು ತಡೆಯಾಗಿ ನಿಂತಿತು, ಅದನ್ನು ನೋಡಿ ಭಯಪಟ್ಟೆವು. ಆದರೆ ಅದರ ಮಧ್ಯದಲ್ಲಿ ನೀವು ನಡೆಸಿದ್ದು ನಿಜವೇ. ಮಾರಾದ ಕಹಿತನವನ್ನು ಸಂಧಿಸಿದೆವು, ಆದರೆ ಏಲಿಮಿನೊಳಗೆ ನಡೆಸಿದ್ದು ಕೂಡ ನಿಜವೇ. ನೀರಿಲ್ಲದ ಅವಸ್ಥೆಗಳಲ್ಲಿ ನಡೆದೆವು, ವಿರೋಧಿಗಳನ್ನೆಲ್ಲ ನಾವು ನೋಡಿದೆವು, ಅನೇಕ ಕೇಡುಗಳನ್ನು ಅನುಭವಿಸಿ ಹಾದು ಬಂದೆವು. ನಾವು ಕೇಡುಗಳನ್ನು ಅನುಭವಿಸಿದ ವರ್ಷಗಳಿಗೆ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸಿರಿ. ಒಳ್ಳೆ ಒಂದು ಪ್ರಾರ್ಥನೆ. ನೀವು ಹಾದು ಬಂದ ಮಾರ್ಗದಲ್ಲಿ ಕೇಡುಗಳನ್ನು ಸಂಧಿಸಿರುತ್ತೀರಲ್ಲ, ಆ ಕೇಡುಗಳಲ್ಲಿ ಹಾದು ಬರುವುದರಲ್ಲೂ ಒಂದು ಸಂತೋಷ ಇದೆ. ಆಗಲೇ ದೇವರು ಅದಕ್ಕೆ ತಕ್ಕಂತ ಪ್ರತಿಫಲಗಳನ್ನು, ಆಶೀರ್ವಾದಗಳನ್ನು ಕೊಡುವಾಗ ಸಂತೋಷಿಸಬಹುದು. ನನ್ನ ಈ ಸೇವೆಯ ಮಾರ್ಗದಲ್ಲಿ ನೋಡುವಾಗ ಎಷ್ಟೋ ಕಷ್ಟಗಳು. ಆರಂಭ ಕಾಲವನ್ನು ನಾನು ಚಿಂತಿಸಿ ನೋಡುತ್ತೇನೆ. ಅನೇಕ ಕಷ್ಟದ ಮಾರ್ಗದಲ್ಲಿ ಹಾದು ಬಂದಿದ್ದೇನೆ. ಉಪದ್ರವಗಳಲ್ಲಿ, ಕಷ್ಟಗಳಲ್ಲಿ, ಕೊರತೆಗಳಲ್ಲಿ, ಹಸಿವಿನಲ್ಲಿ, ಉಪವಾಸದಲ್ಲಿ ಆ ರೀತಿ ಹಾದು ಬಂದ ದಿನಗಳನ್ನು ನಾನು ನೆನೆಸಿ ನೋಡುತ್ತೇನೆ. ಆದರೆ ಅದಕ್ಕೆ ತಕ್ಕಂತ ಪ್ರತಿಫಲವನ್ನು ದೇವರು ಇಂದು ಕೊಟ್ಟಿದ್ದಾರೆ. ಆರಂಭ ಕಾಲದಲ್ಲಿ ಕಂಡಂತ ಕಷ್ಟಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು, ಕೇಡುಗಳ ಪ್ರತಿಫಲ. ಒಂದು ಕಾಲದಲ್ಲಿ ಕೈಯಲ್ಲಿ ಹಣ ಇಲ್ಲದೆ, ಬಸ್ಸಿಗೆ ಕೈಯಲ್ಲಿ ಹಣ ಇಲ್ಲದೆ ಸೇವೆಯನ್ನು ಮುಗಿಸಿ ಅನೇಕ ಮೈಲುಗಟ್ಟಲೆ ನಾನು ನಡೆದಿದ್ದೇನೆ. ಕೈಯಲ್ಲಿ ಒಂದು 10 ಪೈಸೆ ಕೂಡ ಇಲ್ಲದೆ ಒಂದು ಟೀ ಅಥವಾ ಕಾಫಿಯನ್ನು ಕುಡಿಯುವುದಕ್ಕೂ ಆಗದೆ ಬರೀ ನಲ್ಲಿ ನೀರನ್ನು ಕುಡಿದುಕೊಂಡು ಅನೇಕ ಮೈಲುಗಳು ಪ್ರಯಾಣ ಮಾಡಿದ್ದೇನೆ. ಆ ಮಾರ್ಗದಲ್ಲೆಲ್ಲ ಕರ್ತನು ನಡೆಸಿದನು. ಒಂದೇ ಒಂದು ಪ್ಯಾಂಟ್, 2 ಶರ್ಟ್ ಮಾತ್ರ ಇತ್ತು. ಬೆಳಗ್ಗೆ ಅದನ್ನು ಒಗೆದು ಒಣಗಲು ಹಾಕಿ ಸಂಜೆ ಅದನ್ನೇ ಹಾಕಿಕೊಂಡು ಸೇವೆಗೆ ಹೋದಂತ ದಿನಗಳು ಉಂಟು. ದೇವರು ಆ ರೀತಿ ಕಷ್ಟದ ಮಾರ್ಗದಲ್ಲಿ ನಡೆಸಿದರು. ಆದರೆ ಇವತ್ತು ಆ ರೀತಿ ಇಲ್ಲ. ಇಂದು ಹಾಗೆ ಇರಬೇಕೆಂಬ ಅವಶ್ಯಕತೆ ಇಲ್ಲವಲ್ಲ. ಆ ಕಾಲವನ್ನು ದಾಟಿ ಬಂದೆವು. ನಿಮ್ಮ ಜೀವಿತದಲ್ಲೂ ನೀವು ಕಷ್ಟಗಳನ್ನು ಅನುಭವಿಸಿದ ದಿವಸಗಳು ಉಂಟು. ನಿಮ್ಮ ಕುಟುಂಬದಲ್ಲಿ, ಬಿಸ್ನೆಸ್ನಲ್ಲಿ, ಸೇವೆಯಲ್ಲಿ, ನಿಮ್ಮ ಕೆಲಸದಲ್ಲಿ ಯಾವಾಗಲೂ ನೀವು ಅದರಲ್ಲೇ ಹಾಗೆ ಇರುವುದಿಲ್ಲ. ನೀವು ಮೋಶೆ ಪ್ರಾರ್ಥಿಸಿದಂತೆ ಪ್ರಾರ್ಥಿಸಿರಿ. ದೇವರೇ, ನಾವು ಕೇಡುಗಳನ್ನು ಅನುಭವಿಸಿದ ವರ್ಷಗಳಿಗೆ ತಕ್ಕಂತೆ ನಮ್ಮನ್ನು ಸಂತೋಷ ಪಡಿಸಿ. ನೀವು ಪ್ರಾರ್ಥನೆ ಮಾಡಿದರೆ ದೇವರು ಹಾಗೆ ಕಾರ್ಯ ಮಾಡುವರು. ಆ ರೀತಿ ಆಶೀರ್ವಾದಗಳನ್ನು ಪ್ರಾರ್ಥಿಸಿ ನೀವು ಹೊಂದಿಕೊಳ್ಳಬೇಕು. ಪ್ರಾರ್ಥಿಸುವಿರಾ? ಹಾಗೆ ದೇವರ ಸಮ್ಮುಖದಲ್ಲಿ, ದೇವರೇ, ನಾವು ಕೇಡುಗಳನ್ನು ಅನುಭವಿಸಿದ ವರ್ಷಗಳಿಗೆ ತಕ್ಕಂತೆ ನಮ್ಮನ್ನು ಸಂತೋಷ ಪಡಿಸಿರಿ. ಕಷ್ಟಗಳನ್ನು ಅನುಭವಿಸಿದ ವರ್ಷಗಳಿಗೆ ಪ್ರತಿಯಾಗಿ ಸಂತೋಷ ಪಡಿಸಿರಿ. ಹಿಂದೆ ಆಶೀರ್ವಾದವನ್ನು, ಸಂತೋಷವನ್ನು ಕಾಣುವಂತೆ ಮಾಡಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್.